ಕಥೆ ಶುರುವಾಗೋದು ಫ್ಲೋರಿಡಾದ ಒಂದು ಶಾಂತವಾದ ಪಟ್ಟಣದಲ್ಲಿ. ರಾಬ್ ಅನ್ನೋ ಸಣ್ಣ ಹುಡುಗ ತನ್ನ ಅಪ್ಪನ ಜೊತೆ ಒಂದು ಪುಟ್ಟ ಹೋಟೆಲ್ನಲ್ಲಿ ಇರ್ತಾನೆ. ಒಂದು ದಿವಸ ಬೆಳಿಗ್ಗೆ ರಾಬ್ ಎದ್ದು ಇನ್ನೊಂದು ಶಾಲಾ ದಿನಕ್ಕೆ ತಯಾರು ಆಗ್ತಾನೆ. ಸ್ಕೂಲ್ ಬಸ್ಗೆ ಕಾಯ್ತಾ ಇರೋವಾಗ ತಾನು ಇರೋ ಹೋಟೆಲ್ ಹತ್ತಿರ ಇರೋ ಕಾಡಿನಲ್ಲಿ ಸ್ವಲ್ಪ ಹೊತ್ತು ನಡ್ಕೊಂಡು ಬರ್ತೇನೆ ಅಂತ ಡಿಸೈಡ್ ಮಾಡ್ತಾನೆ. ಆ ಜಾಗ ಭಾರಿ ಶಾಂತವಾಗಿ ಇತ್ತು. ರಾಬ್ ಮೆಲ್ಲಗೆ ಎತ್ತರದ ಮರಗಳ ಮಧ್ಯೆ ನಡೀತಾನೆ. ಕಾಡಿನಲ್ಲಿ ನಡೀತಾ ಇರೋವಾಗಲೇ ರಾಬ್ಗೆ ತನ್ನ ಜೀವನದ ಒಂದು ಭಾರಿ ನೋವಿನ ಕ್ಷಣ ನೆನಪಿಗೆ ಬರ್ತದೆ. ಕೆಲವು ತಿಂಗಳ ಹಿಂದೆ ಅವನ ಅಮ್ಮ ತೀರಿ ಹೋಗಿರ್ತಾರೆ. ಅಮ್ಮನ ಅಂತ್ಯಕ್ರಿಯೆ ಸಮಯದಲ್ಲಿ ತಾನು ಎಷ್ಟು ಒಂಟಿ ಮತ್ತು ಹೃದಯ ಒಡೆದ ಹಾಗೆ ಅನುಭವಿಸಿದೆ ಅನ್ನೋದನ್ನ ಅವನು ನೆನಪಿಸಿಕೊಳ್ಳುತ್ತಾನೆ. ಈಗಲೂ ಆ ನೆನಪು ಅವನಿಗೆ ಭಾರಿ ನೋವು ಕೊಡ್ತದೆ. ಆದ್ರೆ ರಾಬ್ ವಾಪಸ್ ಹೋಗದೆ ಕಾಡಿನ ಒಳಗಡೆ ಸುಮ್ಮನೆ ನಡೀತಾನೆ. ಕಾಡನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ ಅವನಿಗೆ ಏನೋ ಒಂದು ವಿಚಿತ್ರ ಕಾಣಿಸ್ತದೆ. ಮರಗಳ ಮಧ್ಯೆ ಒಂದು ಹಳೆಯ ಮರದ ಕ್ಯಾಬಿನ್ ಇತ್ತು. ಅದು ಪೂರ್ತಿ ಅನಾಥವಾಗಿ ಕಾಣ್ತಾ ಇತ್ತು. ತುಂಬಾನೇ ಸಮಯದಿಂದ ಅಲ್ಲಿ ಯಾರೂ ಇರಲಿಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಅದು ಎಂತದ್ದು ಅಂತ ನೋಡೋ ಕುತೂಹಲದಲ್ಲಿ ರಾಬ್ ಮೆಲ್ಲಗೆ ಆ ಕ್ಯಾಬಿನ್ ಹತ್ತಿರ ಹೋಗ್ತಾನೆ. ಆದ್ರೆ ಆ ಕ್ಯಾಬಿನ್ ಹತ್ತಿರ ಹೋದ ಕೂಡಲೇ ರಾಬ್ ಅಕ್ಷರಶಃ ಫ್ರೀಸ್ ಆಗ್ತಾನೆ. ಆ ಕ್ಯಾಬಿನ್ ಹೊರಗಡೆ ಒಂದು ಕಬ್ಬಿಣದ ಪಂಜರದ ಒಳಗೆ ಭಾರಿ ದೊಡ್ಡ ಹುಲಿ ಇತ್ತು. ಆ ಪ್ರಾಣಿ ನೋಡಲಿಕ್ಕೆ ಭಾರಿ ಬಲಿಷ್ಠವಾಗಿ ಇತ್ತು. ಆದ್ರೆ ಅದೇ ಸಮಯದಲ್ಲಿ ಅದು ಪಂಜರದ ಒಳಗೆ ಸಿಕ್ಕಿ ಹಾಕಿಕೊಂಡು ಅಸಹಾಯವಾಗಿ ಇತ್ತು. ಒಂದು ಕ್ಷಣ ರಾಬ್ ಮತ್ತು ಆ ಹುಲಿ ಒಬ್ಬರಿಗೊಬ್ಬರು ನೋಡ್ತಾರೆ. ಆ ಹುಲಿ ಈಗಾಗಲೇ ಇವನನ್ನು ಗಮನಿಸಿದೆ ಅಂತ ರಾಬ್ಗೆ ಅನಿಸ್ತದೆ. ಹೆದರಿಕೆಯಿಂದ ರಾಬ್ ಮೆಲ್ಲಗೆ ಹಿಂದಕ್ಕೆ ಹೆಜ್ಜೆ ಹಾಕ್ತಾನೆ. ಅವನ ಹೃದಯ ಭಾರಿ ಜೋರಾಗಿ ಬಡಿದುಕೊಳ್ಳಲಿಕ್ಕೆ ಶುರು ಮಾಡ್ತದೆ. ಈಗಲೇ ಇಲ್ಲಿಂದ ಹೋಗೋದು ಒಳ್ಳೆಯದು ಅಂತ ಅವನಿಗೆ ಅನಿಸ್ತದೆ. ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಅವನು ಹೋಟೆಲ್ ಕಡೆಗೆ ಎಷ್ಟು ವೇಗವಾಗಿ ಆಗುತ್ತೋ ಅಷ್ಟು ವೇಗವಾಗಿ ಓಡಿ ಬರ್ತಾನೆ. ಹೋಟೆಲ್ ತಲುಪಿದ ಕೂಡಲೇ ರಾಬ್ ತನ್ನ ಬ್ಯಾಗ್ ತಗೊಂಡು ಸ್ಕೂಲ್ ಬಸ್ ಹಿಡಿಯಲಿಕ್ಕೆ ಓಡ್ತಾನೆ. ಆದ್ರೆ ಆ ಬಸ್ ಜರ್ನಿ ಅವನಿಗೆ ಯಾವತ್ತೂ ಸುಲಭ ಇರಲಿಲ್ಲ. ಬಸ್ನಲ್ಲಿರೋ ಕೆಲವು ಹುಡುಗರು ಅವನನ್ನ ಸದಾ ಕಾಡ್ತಾ ಇರ್ತಾರೆ. ಅವನನ್ನ ನೋಡಿ ನಗ್ತಾರೆ ಮತ್ತು ಭಾರಿ ಕೆಟ್ಟ ಜೋಕ್ಗಳನ್ನು ಮಾಡ್ತಾರೆ. ರಾಬ್ ಸುಮ್ಮನೆ ಇರ್ತಾನೆ, ಏನೂ ಉತ್ತರ ಕೊಡೋದಿಲ್ಲ. ಅವನು ಕೇವಲ ಕೆಳಗೆ ನೋಡ್ತಾ ಅವರೆಲ್ಲರನ್ನೂ ಇಗ್ನೋರ್ ಮಾಡ್ಲಿಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ಬಸ್ ಇನ್ನೊಂದು ಸ್ಟಾಪ್ ನಲ್ಲಿ ನಿಲ್ತದೆ. ಒಬ್ಬ ಹೊಸ ಸ್ಟೂಡೆಂಟ್ ಬಸ್ ಹತ್ತುತ್ತಾಳೆ. ಅವಳ ಹೆಸರು ಸೀನಾ. ಆ ಬುಲ್ಲಿಗಳು ಅವಳ ಹೆಸರು ಕೇಳಿದ ಕೂಡಲೇ ಜೋರಾಗಿ ನಗಲಿಕ್ಕೆ ಮತ್ತು ಅವಹೇಳನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೀನಾಗೆ ಭಾರಿ ಕೋಪ ಬರ್ತದೆ. ಆದ್ರೆ ಅವಳಿಗೆ ವಿಷಯ ಜಾಸ್ತಿ ಮಾಡೋದು ಇರಲಿಲ್ಲ. ಜಗಳ ಮಾಡೋ ಬದಲು ಅವಳು ಸುಮ್ಮನೆ ಒಂದು ಸೀಟ್ನಲ್ಲಿ ಹೋಗಿ ಕೂತ್ಕೊಳ್ತಾಳೆ. ಆಮೇಲೆ ಕ್ಲಾಸ್ನಲ್ಲಿ ಟೀಚರ್ ಪಾಠ ಮಾಡ್ತಾ ಇರ್ತಾರೆ. ಆದ್ರೆ ರಾಬ್ಗೆ ಅಲ್ಲಿ ಲಕ್ಷ್ಯವೇ ಇರೋದಿಲ್ಲ. ಅವನ ಮನಸ್ಸು ಆ ಕಾಡಿನಲ್ಲಿ ನೋಡಿದ ಹುಲಿಯ ಬಗ್ಗೆಯೇ ಯೋಚನೆ ಮಾಡ್ತಿರ್ತದೆ. ಟೀಚರ್ ಮಾತಾಡ್ತಾ ಇರೋವಾಗ ರಾಬ್ ಒಂದು ಪೇಪರ್ ತಗೊಂಡು ಆ ಹುಲಿಯ ಚಿತ್ರ ಬಿಡಿಸಲಿಕ್ಕೆ ಶುರು ಮಾಡ್ತಾನೆ. ಅವನ ಕಲ್ಪನೆಯಲ್ಲಿ ಆ ಹುಲಿ ಪಂಜರದಲ್ಲಿ ಇಲ್ಲ. ಅದು ಸ್ವತಂತ್ರವಾಗಿ ಕಾಡಿನಲ್ಲಿ ಗತ್ತಿನಿಂದ ನಡ್ಕೊಂಡು ಹೋಗ್ತಾ ಇದೆ. ಚಿತ್ರ ಬಿಡಿಸ್ತಾ ಇರೋವಾಗಲೇ ರಾಬ್ಗೆ ತನ್ನ ಅಮ್ಮನ ಬಗ್ಗೆ ಒಂದು ವಿಷಯ ನೆನಪಾಗ್ತದೆ. ಅವಳು ಮರದಲ್ಲಿ ಕೆತ್ತನೆ ಮಾಡೋದ್ರಲ್ಲಿ ಭಾರಿ ಹುಷಾರಿದ್ರು. ಅದು ಅವಳ ಫೇವರೆಟ್ ಟ್ಯಾಲೆಂಟ್ ಆಗಿತ್ತು. ಅವಳೇ ರಾಬ್ಗೆ ಮರದ ಸಣ್ಣ ಸಣ್ಣ ಗೊಂಬೆ ಮಾಡೋದನ್ನ ಕಲಿಸಿಕೊಟ್ಟಿದ್ದು. ಆ ಕ್ಷಣಗಳನ್ನ ನೆನಪಿಸಿಕೊಂಡಾಗ ರಾಬ್ಗೆ ಖುಷಿ ಮತ್ತು ಬೇಸರ ಎರಡೂ ಒಟ್ಟಿಗೆ ಆಗ್ತದೆ. ಅಷ್ಟರಲ್ಲಿ ಟೀಚರ್ ರಾಬ್ ಹೆಸರು ಕರೀತಾರೆ. ಪ್ರಿನ್ಸಿಪಾಲ್ ನಿನ್ನನ್ನ ಆಫೀಸ್ಗೆ ಕರೀತಾ ಇದ್ದಾರೆ ಅಂತ ಹೇಳ್ತಾರೆ. ರಾಬ್ ಕನ್ಫ್ಯೂಸ್ ಆಗಿ ಕ್ಲಾಸ್ನಿಂದ ಹೊರಗೆ ನಡೀತಾನೆ. ಯಾಕೆ ಕರೆದ್ರು ಅಂತ ಅವನಿಗೆ ಗೊತ್ತಿರೋದಿಲ್ಲ. ಆಫೀಸ್ಗೆ ಹೋದಾಗ ಪ್ರಿನ್ಸಿಪಾಲ್ ಕೂತ್ಕೊಳ್ಳಿ ಅಂತ ಹೇಳಿ ಅವನ ಕಾಲುಗಳನ್ನ ಸೂಕ್ಷ್ಮವಾಗಿ ನೋಡ್ತಾರೆ. ರಾಬ್ಗೆ ಚರ್ಮದ ಒಂದು ಗಂಭೀರ ಸಮಸ್ಯೆ ಇತ್ತು ಅನ್ನೋದು ಅಲ್ಲಿ ಕ್ಲಿಯರ್ ಆಗ್ತದೆ. ಈ ಕಂಡೀಷನ್ ಇರೋದ್ರಿಂದ ಅವನ ಕಾಲುಗಳು ಕೆಂಪಾಗಿ ಬೇಗನೆ ಗಾಯ ಆಗ್ತಿತ್ತು. ಸ್ಕೂಲ್ನ ಕೆಲವು ಪೋಷಕರು ಇದರ ಬಗ್ಗೆ ವರಿ ಮಾಡ್ತಾ ಇದ್ದಾರೆ ಅಂತ ಪ್ರಿನ್ಸಿಪಾಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ರಾಬ್ ಹತ್ತಿರ ಬೇರೆ ಮಕ್ಕಳು ಜಾಸ್ತಿ ಹೊತ್ತು ಇದ್ರೆ ಅವರಿಗೂ ಇದು ಹರಡಬಹುದು ಅಂತ ಅವರ ಭಯ. ಈಗ ಕೊಟ್ಟಿರೋ ಮೆಡಿಸಿನ್ ಸರಿಯಾಗಿ ತಗೋ ಅಂತ ಹೇಳಿ ರಾಬ್ ಅಪ್ಪನಿಗೆ ಒಂದು ಲೆಟರ್ ಬರೀತಾರೆ. ವಿಷಯ ಸರಿಯಾಗುವ ತನಕ ರಾಬ್ ಮನೆಯಲ್ಲೇ ಇರಲಿ ಅನ್ನೋದು ಆ ಲೆಟರ್ನ ಉದ್ದೇಶ. ಇದು ಕೇಳಿ ರಾಬ್ ಸುಮ್ಮನೆ ಆಫೀಸ್ ಬಿಟ್ಟು ನಡೀತಾನೆ. ಹಾಲ್ನಲ್ಲಿ ಹೋಗ್ತಾ ಇರೋವಾಗ ಒಬ್ಬರು ಟೀಚರ್ನ ಬುಕ್ಸ್ ಮತ್ತೆ ಪೇಪರ್ಸ್ ಎಲ್ಲಾ ಕೆಳಗೆ ಬಿದ್ದಿರೋದನ್ನ ನೋಡ್ತಾನೆ. ಎರಡನೇ ಸಲ ಯೋಚನೆ ಮಾಡದೆ ರಾಬ್ ಓಡಿ ಹೋಗಿ ಅವರಿಗೆ ಹೆಲ್ಪ್ ಮಾಡ್ತಾನೆ. ಆ ಟೀಚರ್ ನಗುಮುಖದಿಂದ ಥ್ಯಾಂಕ್ಸ್ ಹೇಳ್ತಾರೆ. ಅವರ ಹೆಸರು ಮಿಸ್ ಮಿಲ್ಸ್. ಅವರು ರಾಬ್ ಕೈಯಲ್ಲಿದ್ದ ಪೇಪರ್ ನೋಡಿ ಏನದು ಅಂತ ಕೇಳ್ತಾರೆ. ರಾಬ್ ಭಾರಿ ನಾಚಿಕೆ ಸ್ವಭಾವದವನು ಆದ್ರೂ ಮೆಲ್ಲಗೆ ಆ ಚಿತ್ರವನ್ನ ಅವರಿಗೆ ತೋರಿಸ್ತಾನೆ. ಮಿಸ್ ಮಿಲ್ಸ್ ಆ ಹುಲಿಯ ಚಿತ್ರ ನೋಡಿ ಭಾರಿ ಇಂಪ್ರೆಸ್ ಆಗ್ತಾರೆ. ನಿನಗೆ ಭಾರಿ ಟ್ಯಾಲೆಂಟ್ ಇದೆ ಅಂತ ಪ್ರಶಂಸೆ ಮಾಡ್ತಾರೆ. ಅವನನ್ನ ಎನ್ಕರೇಜ್ ಮಾಡೋಕೆ ನೀನು ಚಿತ್ರ ಬಿಡಿಸೋದನ್ನ ಬಿಡಬೇಡ ಅಂತ ಹೇಳ್ತಾರೆ.
ಅವರು ಸ್ವಲ್ಪ ರಜೆಯಲ್ಲಿ ಹೋಗ್ತಾ ಇರೋದಾಗಿ, ವಾಪಸ್ ಬಂದ ಮೇಲೆ ಇನ್ನೂ ಹೆಚ್ಚು ಚಿತ್ರ ತೋರಿಸು ಅಂತ ಹೇಳ್ತಾರೆ. ರಾಬ್ ಆಯ್ತು ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತು ಆದ ಮೇಲೆ ಸ್ಕೂಲ್ ಮುಗಿಯೋಕೆ ರಾಬ್ ಹೊರಗಡೆ ಕಾಯ್ತಿರ್ತಾನೆ. ಸ್ಟೂಡೆಂಟ್ಸ್ ಹೊರಗೆ ಬರ್ತಾ ಇರೋವಾಗ ಒಂದು ಗ್ಯಾಂಗ್ ಹೊಸ ಹುಡುಗಿ ಸೀನಾ ಹಿಂದೆಯೇ ಬರೋದನ್ನ ನೋಡ್ತಾನೆ. ಅವರು ಸೀನಾ ಹೆಸರನ್ನ ಇಟ್ಕೊಂಡು ಮತ್ತೆ ಕೀಟಲೆ ಮಾಡ್ತಾರೆ. ಸೀನಾ ತಾಳ್ಮೆ ಕಳೆದುಕೊಂಡು ಕೋಪದಲ್ಲಿ ಒಬ್ಬಳು ಹುಡುಗಿಗೆ ಪಂಚ್ ಮಾಡ್ತಾಳೆ. ಆದ್ರೆ ಆ ಹುಡುಗಿ ಇವಳಿಗಿಂತ ದೊಡ್ಡವಳು. ಅವಳು ಸೀನಾಳನ್ನ ಜೋರಾಗಿ ತಳ್ಳಿದಾಗ ಸೀನಾ ಕೆಳಗೆ ಬೀಳ್ತಾಳೆ. ಇದನ್ನ ನೋಡಿ ರಾಬ್ಗೆ ವರಿ ಆಗ್ತದೆ. ಹೆದರಿಕೆ ಇದ್ರೂ ರಾಬ್ ಓಡಿ ಹೋಗಿ ಸೀನಾನನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಆದ್ರೆ ಇದರಿಂದ ಬುಲ್ಲಿಗಳು ಈಗ ರಾಬ್ ಕಡೆ ತಿರುಗುತ್ತಾರೆ. ರಾಬ್ ಅವರಿಗೆ ಸಿಗದೆ ಅಲ್ಲಿಂದ ಓಡಿ ಹೋಗ್ತಾನೆ. ಆಮೇಲೆ ಸೀನಾ ಬಸ್ ಹತ್ತುತ್ತಾಳೆ. ಜಗಳದಿಂದಾಗಿ ಅವಳ ಬಟ್ಟೆ ಮಣ್ಣಾಗಿತ್ತು, ಕೂದಲು ಎಲ್ಲ ಸರಿ ಇರಲಿಲ್ಲ. ಇದನ್ನ ನೋಡಿ ಮಕ್ಕಳು ಮತ್ತೆ ನಗ್ತಾರೆ. ಸೀನಾ ಕೋಪ ಮತ್ತು ಮುಜುಗರದಿಂದ ಬಸ್ನ ಲಾಸ್ಟ್ ಸೀಟ್ನಲ್ಲಿ ರಾಬ್ ಪಕ್ಕ ಕೂತ್ಕೊಳ್ತಾಳೆ. ಈ ಊರು ಮತ್ತು ಇಲ್ಲಿರೋ ಕೆಟ್ಟ ಮಕ್ಕಳ ಬಗ್ಗೆ ಅವಳು ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ರಾಬ್ ಸುಮ್ಮನೆ ಕೇಳ್ತಾನೆ. ಆಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡೋಕೆ ತನ್ನ ಕಾಲಿನ ಸಮಸ್ಯೆ ಬಗ್ಗೆ ಹೇಳ್ತಾನೆ. ಸೀನಾಗೆ ಒಂದು ಐಡಿಯಾ ಬರ್ತದೆ. ಈ ಸಮಸ್ಯೆ ನನಗೂ ಹರಡಿದ್ರೆ ನಾನು ಕೂಡ ಸ್ಕೂಲ್ಗೆ ಬರೋದು ಬೇಡ ಅಲ್ವಾ ಅಂತ ಕೇಳ್ತಾಳೆ. ಆದ್ರೆ ಇದು ಹರಡುವ ಕಾಯಿಲೆ ಅಲ್ಲ ಅಂತ ರಾಬ್ ಹೇಳ್ತಾನೆ. ಸೀನಾಗೆ ರಾಬ್ ಬಗ್ಗೆ ಸ್ವಲ್ಪ ಬೇಸರ ಆಗ್ತದೆ. ನೀನು ಮನೆಯಲ್ಲಿ ಇರೋವಾಗ ನಿನ್ನ ಹೋಮ್ವರ್ಕ್ ನಾನು ತಂದು ಕೊಡ್ತೇನೆ ಅಂತ ಅವಳು ಹೇಳ್ತಾಳೆ. ಸಂಜೆ ರಾಬ್ನ ಅಪ್ಪ ಆ ಲೆಟರ್ ಓದಿ ಭಾರಿ ಕೋಪ ಮಾಡ್ಕೊಳ್ತಾನೆ. ರಾಬ್ನಿಂದ ಕಾಯಿಲೆ ಹರಡುತ್ತೆ ಅಂತ ಪ್ರಿನ್ಸಿಪಾಲ್ ಅಂದುಕೊಂಡಿರೋದಕ್ಕೆ ಅವನಿಗೆ ಸಿಟ್ಟು ಬರ್ತದೆ. ಇದು ಹರಡಲ್ಲ ಅಂತ ಅವನು ಮೊದಲೇ ಹೇಳಿದ್ರೂ ಸ್ಕೂಲ್ನವರು ಕೇಳ್ತಾ ಇಲ್ಲ. ಆದ್ರೂ ಸ್ವಲ್ಪ ದಿನ ರಾಬ್ ಮನೆಯಲ್ಲೇ ಇರಲಿ ಅಂತ ಅವನು ಡಿಸೈಡ್ ಮಾಡ್ತಾನೆ. ಕಾಲಿಗೆ ಮೆಡಿಸಿನ್ ಹಾಕಿ ಅಡುಗೆ ಮಾಡಲಿಕ್ಕೆ ಹೋಗ್ತಾನೆ. ರಾಬ್ ರಾತ್ರಿ ತನ್ನ ರೂಮಿನಲ್ಲಿ ಒಂದು ಸಣ್ಣ ಚಾಕುವಿನಿಂದ ಮರದಲ್ಲಿ ಗೊಂಬೆ ಕೆತ್ತಲಿಕ್ಕೆ ಶುರು ಮಾಡ್ತಾನೆ. ಅದೇ ಅವನ ಫೇವರೇಟ್ ಹಾಬಿ ಆಗಿತ್ತು. ಈ ಸಲ ಅವನು ಹೊಸ ಆಕೃತಿಯನ್ನು ಕೆತ್ತಲು ಶುರು ಮಾಡ್ತಾನೆ. ಮರ ಕೆತ್ತೋವಾಗ ಅವನಿಗೆ ಕಾಡಿನ ಹುಲಿಯ ನೆನಪೇ ಬರ್ತಿರ್ತದೆ. ಅವನ ತಲೆಯಲ್ಲಿ ಈಗಲೂ ಅದರ ಚಿತ್ರ ಸ್ಪಷ್ಟವಾಗಿತ್ತು. ಮರ ಕೆತ್ತುವುದು ನಿಲ್ಲಿಸದ ಅವನು ಸೀನಾ ತರಹದ ಒಂದು ಮರದ ಗೊಂಬೆ ಮಾಡ್ತಾನೆ. ಕೆತ್ತನೆ ಕೆಲಸ ಮುಗಿಸಿ ಮಲಗಿದ ಮೇಲೆ ಅವನಿಗೆ ಒಂದು ವಿಚಿತ್ರ ಕನಸು ಬೀಳ್ತದೆ. ಸೀನಾ ಆ ದೊಡ್ಡ ಹುಲಿಯ ಮೇಲೆ ಕುಳಿತು ಕಾಡಿನಲ್ಲಿ ಓಡ್ತಾ ಇರೋ ಹಾಗೆ ಕನಸು ಕಾಣ್ತಾನೆ. ಅವಳು ಒಬ್ಬಳೇ ಇರದೆ ಆ ದೈತ್ಯ ಹುಲಿಯ ಮೇಲೆ ಕುಳಿತಿದ್ದಳು. ಮರುದಿನ ಬೆಳಿಗ್ಗೆ ರಾಬ್ ಹೋಟೆಲ್ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿರ್ತಾನೆ. ಅಲ್ಲಿ ಕ್ಲೀನಿಂಗ್ ಮಾಡೋ ವಿಲ್ಲಿ ಅನ್ನೋ ಆಂಟಿ ಇರ್ತಾರೆ. ಅವರಿಗೆ ಅವನು ಹೆಲ್ಪ್ ಮಾಡ್ತಿದ್ದ. ಅವಳು ಹಲವಾರು ರೂಮ್ಗಳ ಕ್ಲೀನಿಂಗ್ ಕೆಲಸ ಮಾಡ್ತಿದ್ದಳು. ಕೆಲವು ಹೊತ್ತು ವರ್ಕ್ ಮಾಡಿದ ಅವರು ಸ್ವಲ್ಪ ಹೊತ್ತು ಬ್ರೇಕ್ ತಕೊಳ್ತಾರೆ. ಮುಗುಳು ನಗುತ್ತಾ ಕೆಲಸದ ಮಧ್ಯೆ ವಿಲ್ಲಿ ರಾಬ್ಗೆ ಒಂದು ಗಮ್ ಕೊಡ್ತಾರೆ. ಅದು ಒಂದು ರೀತಿಯ ಚಾಕ್ಲೇಟ್. ಸ್ವಲ್ಪ ಹೊತ್ತು ಆದ ಮೇಲೆ ಸ್ಕೂಲ್ ಬಸ್ ಹೋಟೆಲ್ ಮುಂದೆ ಹೋಗ್ತದೆ. ಆ ಸಮಯದಲ್ಲಿ ಗಾರ್ಡನ್ ನಲ್ಲಿ ಕೆಲಸ ಮಾಡ್ತಿದ್ದ ರಾಬ್ನನ್ನ ನೋಡಿ ಬುಲ್ಲಿಗಳು ಅವನಿಗೆ ಮತ್ತೆ ತೊಂದರೆ ಕೊಡಲು ಒಂದು ವಸ್ತುವನ್ನ ಜೋರಾಗಿ ಎಸೀತಾರೆ. ಅದು ರಾಬ್ನ ಪಕ್ಕೆಲುಬಿಗೆ ಜೋರಾಗಿ ತಗುಲಿ ತುಂಬಾನೇ ನೋವಾಗ್ತದೆ. ರಾಬ್ಗೆ ಭಾರಿ ಕೋಪ ಬರ್ತದೆ. ಆದರೂ ಸುಮ್ಮನಿದ್ದು ಒಂದು ವಿಚಿತ್ರ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ತಾನೆ. ಕಾಡಿನಲ್ಲಿರುವ ಆ ಹುಲಿ ನನ್ನ ಜೊತೆ ಇದ್ದಿದ್ರೆ ಇವರಿಗೆ ಪಾಠ ಕಲಿಸ್ತಿದ್ದೆ ಅಂತ ಇಮ್ಯಾಜಿನ್ ಮಾಡ್ತಾನೆ. ಅಷ್ಟರಲ್ಲಿ ಸೀನಾ ಬಸ್ನಿಂದ ಇಳಿದು ಬಂದು ಅವತ್ತು ಕ್ಲಾಸ್ನಲ್ಲಿ ಕೊಟ್ಟ ಹೋಮ್ವರ್ಕ್ ಅವನಿಗೆ ಕೊಡ್ತಾಳೆ. ಅವಳು ಮೊದಲೇ ಪ್ರಾಮಿಸ್ ಮಾಡಿದಂತೆ ರಾಬ್ ಅವಳಿಗೆ ಥ್ಯಾಂಕ್ಸ್ ಹೇಳಿ ಒಂದು ಇಂಪಾರ್ಟೆಂಟ್ ವಿಷಯ ಅವಳಿಗೆ ಹೇಳಲು ತೀರ್ಮಾನ ಮಾಡ್ತಾನೆ. ಅವನು ಕಾಡಿನಲ್ಲಿ ಕಂಡ ಆ ಹುಲಿಯ ವಿಷಯ ಹೇಳ್ತಾನೆ. ಸೀನಾ ವಿಷಯ ಕೇಳಿದ ಕೂಡಲೇ ಎಕ್ಸೈಟ್ ಆಗಿ ನನಗೂ ತೋರಿಸು, ನಾನು ಕೂಡ ಅದನ್ನು ನೋಡಲು ಅಲ್ಲಿಗೆ ಬರ್ತೇನೆ ಅಂತಾಳೆ. ರಾಬ್ ಹೇಳ್ತಾನೆ, ನಾವು ಅದನ್ನು ನೋಡಲು ಕಾಡಿನೊಳಗೆ ತುಂಬಾನೇ ದೂರ ನಡಿಬೇಕು, ಅದರ ಹತ್ತಿರ ತಲುಪಲು. ಇಬ್ಬರು ಹೋಗುವ ಮೊದಲು ಸೀನಾ ರಾಬ್ಸ್ನ ಕೆಲವು ಬಟ್ಟೆ ತಕೊಳ್ಳುವುದಾಗಿ ಕೇಳ್ತಾಳೆ. ಹೀಗಾಗಿ ಅವರಿಬ್ಬರು ಹೋಟೆಲ್ ಒಳಗೆ ಹೋಗ್ತಾರೆ. ಅಲ್ಲಿ ಅವನ ತಂದೆ ರೂಮ್ ಕೂಡ ನೋಡ್ತಾಳೆ. ಹಾಗೆ ಎಲ್ಲವನ್ನೂ ಗಮನಿಸುತ್ತಾ ಇದ್ದ ಸೀನಾ ರಾಬ್ ತಯಾರಿಸಿದ ಮರದ ಗೊಂಬೆಗಳನ್ನ ನೋಡಿ ಇಂಪ್ರೆಸ್ ಆಗ್ತಾಳೆ. ಹಾಗೂ ಹೇಳ್ತಾಳೆ, ಮೈಕೋಲೆಂಜೆಲೋ ಕೂಡ ಒಬ್ಬ ಶಿಲ್ಪಿಯಾಗಿದ್ದ, ಅವನು ಒಬ್ಬ ಪೈಂಟರ್ ಅಂದ್ರೆ ವರ್ಣಚಿತ್ರಕಾರ ಆಗುವ ಮುಂಚೆ. ಮತ್ತು ನಗುತ್ತಾ ಅವಳು, ನೀನು ಒಬ್ಬ ರಿಯಲ್ ಆರ್ಟಿಸ್ಟ್ ಅಂತ ಪ್ರಶಂಸೆ ಮಾಡ್ತಾಳೆ. ತನ್ನ ಹಾಗೆ ಇರೋ ಗೊಂಬೆ ನೋಡಿ ಅವಳು ಮತ್ತೆ ನಗ್ತಾಳೆ. ಅದನ್ನು ಒಂದು ದಿನ ಹಿಂದೆಯಷ್ಟೇ ರಾಬ್ ಕೆತ್ತನೆ ಮಾಡಿದ್ದ. ಸೀನಾ ನಗುತ್ತಾ ಹೇಳ್ತಾಳೆ, ನೀನು ಮಾಡಿದ ಎಲ್ಲ ಕ್ರಿಯೇಷನ್ಸ್ ತುಂಬಾನೇ ಚೆನ್ನಾಗಿವೆ. ಹೊಗಳಿಕೆ ಕೇಳಿ ರಾಬ್ಗೆ ಶೈ ಆಗಿ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಸೀನಾ ಅವನಿಗೆ ಡ್ರೆಸ್ ಕೇಳಿದನ್ನು ನೆನಪಿಸ್ತಾಳೆ. ರಾಬ್ ಅವಳಿಗೆ ಹಾಕಿಕೊಳ್ಳಲು ಬೇರೆ ಡ್ರೆಸ್ ಕೊಟ್ಟು ಹೊರಗಡೆ ಹೋಗಿ ವೇಟ್ ಮಾಡ್ತಾನೆ. ಕೆಲವೇ ನಿಮಿಷಗಳಲ್ಲಿ ಇಬ್ಬರೂ ರೆಡಿ ಆಗ್ತಾರೆ. ಆಮೇಲೆ ಇಬ್ಬರು ಕಾಡಿಗೆ ಹೋಗಿ ಕ್ಯಾಬಿನ್ ನಲ್ಲಿ ಇಟ್ಟ ಆ ಹುಲಿಯನ್ನ ನೋಡ್ತಾರೆ. ಇಬ್ಬರು ಅದರ ಪಂಜರ ಹತ್ತಿರ ಬಂದಾಗ ಒಂದು ಕ್ಷಣ ಖುಷಿ ಪಡ್ತಾರೆ. ಆ ಹುಲಿ ದೈತ್ಯ ಹುಲಿ ಆಗಿದ್ದು ತುಂಬಾನೇ ಬಲಶಾಲಿ ಆಗಿತ್ತು.
ಹಾಗೆ ಮೆಟಲ್ನ ಪಂಜರದ ಒಳಗೆ ಬಂಧಿಸಲ್ಪಟ್ಟಿತ್ತು. ಸೀನಾ ಆ ಹುಲಿಯತ್ತ ನೋಡ್ತಾ, ಯಾಕೆ ಈ ಸುಂದರ ಪ್ರಾಣಿಯನ್ನ ಕಾಡಿನ ಮಧ್ಯದಲ್ಲಿ ಪಂಜರದಲ್ಲಿ ಕೂಡಿ ಹಾಕಿದ್ದಾರೆ ಅಂತ ರಾಬ್ನಿಗೆ ಕೇಳ್ತಾಳೆ. ರಾಬ್ ಹೇಳ್ತಾನೆ ಅವನಿಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಆ ಹುಲಿ ಹೋಟೆಲ್ ಓನರ್ ಬೋಚಾಂಪ್ಗೆ ಸೇರಿದ್ದು ಅಂತ ಹೇಳ್ತಾನೆ. ಅದನ್ನು ಕೇಳಿ ಸೀನಾ ತುಂಬಾನೇ ಕೋಪಗೊಳ್ಳುತ್ತಾಳೆ ಮತ್ತು ಹೇಳ್ತಾಳೆ ಕೇವಲ ಅವರ ಖುಷಿಗಾಗಿ ಆ ರೀತಿ ಕಾಡು ಪ್ರಾಣಿಯನ್ನು ಸ್ವತಂತ್ರವಾಗಿ ಬಿಡದೆ ಪಂಜರದಲ್ಲಿ ಕೂಡಿ ಹಾಕುವುದು ತಪ್ಪು ಅಂತಾಳೆ. ಅವಳು ಹೇಳ್ತಾಳೆ ಹುಲಿ ಸ್ವತಂತ್ರವಾಗಬೇಕು. ರಾಬ್ ಕೂಡ ಅವಳ ಮಾತಿಗೆ ಒಪ್ಪುತ್ತಾನೆ. ಅವನು ಹೇಳ್ತಾನೆ ಅದನ್ನು ಬಿಡುವುದು ಅಷ್ಟು ಸುಲಭ ಇಲ್ಲ. ಪಂಜರಕ್ಕೆ ಒಂದು ಲಾಕ್ ಕೂಡ ಇದೆ, ಅದನ್ನು ತೆರೆಯಲು ನಮ್ಮ ಬಳಿ ಏನೂ ಇಲ್ಲ. ಅಷ್ಟರಲ್ಲಿ ಅವರಿಗೆ ಬೋಚಾಂಪ್ ಗಾಡಿ ಬರೋ ಶಬ್ದ ಕೇಳಿಸಿ ಅವರಿಬ್ಬರು ಅಲ್ಲಿಂದ ಓಡ್ತಾರೆ, ಅವನ ಕೈಗೆ ಸಿಗಬಾರದು ಅಂತ. ಬೋಚಾಂಪ್ ಹುಲಿ ಇದ್ದ ಪಂಜರದತ್ತ ಬರುತ್ತಿದ್ದ. ಇಬ್ಬರು ಹೋಟೆಲ್ಗೆ ಮರಳಿದಾಗ ರಾಬ್ ಡ್ಯಾಡ್ ಅವನಿಗಾಗಿ ಕಾಯ್ತಾ ಇದ್ದ. ರಾಬ್ ತನ್ನ ಅಪ್ಪನಿಗೆ ಸೀನಾಳನ್ನ ಪರಿಚಯ ಮಾಡ್ತಾನೆ. ಸೀನಾ ಅವರಿಗೆ ತನ್ನ ಪರಿಚಯ ಮಾಡುತ್ತಾ ಮನೆಗೆ ಹೋಗುವೆ ಅಂತ ಹೇಳ್ತಾಳೆ. ನಂತರ ಅಲ್ಲಿಂದ ಹತ್ತಿರದ ಫೋನ್ ಬೂತ್ಗೆ ಅವಳ ಪೇರೆಂಟ್ಸ್ಗೆ ಕಾಲ್ ಮಾಡಲು ಹೋಗ್ತಾಳೆ. ಅವರಿಗೆ ಕಾಲ್ ಮಾಡಿ ತನ್ನ ಕರೆದುಕೊಂಡು ಹೋಗಲು ಹೇಳ್ತಾಳೆ. ಇತ್ತ ರಾಬ್ ತಂದೆ ಅವನ ಫ್ರೆಂಡ್ ಹೊಸ ಹುಡುಗಿ ಬಗ್ಗೆ ಹೇಳ್ತಾನೆ. ಅವನಿಗೆ ಕೊನೆಗೂ ಒಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲು ಫ್ರೆಂಡ್ ಸಿಕ್ರು. ಅದಕ್ಕೆ ಅವನಿಗೂ ಕೂಡ ಖುಷಿ ಇದೆ. ಕೆಲವು ಹೊತ್ತಿನ ಬಳಿಕ ರಾಬ್ ಸೀನಾಳ ಡ್ರೆಸ್ ಅವಳಿಗೆ ವಾಪಸ್ಸು ಕೊಡ್ತಾನೆ. ಇಬ್ಬರೂ ಅವಳ ಪೇರೆಂಟ್ಸ್ ಬರುವರೆಗೆ ವೇಟ್ ಮಾಡ್ತಾರೆ. ಅದೇ ಕ್ಷಣ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಅದು ಸೀನಳ ಅಮ್ಮನ ಕಾರ್. ಅವಳು ಕಾರಿಂದ ಇಳಿದು ಹೊರಗೆ ಬರ್ತಿದ್ದ ಹಾಗೆ ಸೀನಾ ಎಷ್ಟೇ ಹೊತ್ತಾದ್ರೂ ಮನೆಗೆ ಬರದಿದ್ದಕ್ಕೆ ಸರಿಯಾಗಿ ಬೈತಾರೆ. ಹಾಗೆ ಅವಳು ಗಮನಿಸ್ತಾಳೆ. ಅವಳು ಬೇರೆಯವರ ಡ್ರೆಸ್ ಹಾಕಿಕೊಂಡಿರುವುದು ಮತ್ತು ಯಾಕೆ ಅಂತ ಅದರ ಬಗ್ಗೆ ಕೇಳ್ತಾಳೆ. ಆದ್ರೆ ಸೀನಾ ಅವಳ ತಾಯಿಯ ಸ್ಟ್ರಿಕ್ಟ್ ವರ್ತನೆ ಬಗ್ಗೆ ಕೇರ್ ಕೂಡ ಮಾಡುವುದಿಲ್ಲ. ಸಿಚುವೇಶನ್ ತನ್ನ ಕೈಗೆ ತಕ್ಕೊಳ್ಳಲು ಅವಳ ತಾಯಿ ರಾಬ್ ಹತ್ರ ಅವಳು ತಂದೆ ಮಾತು ಕೇಳಲೇಬೇಕು ಅಂತಾಳೆ. ತಾಯಿ ಮತ್ತು ಮಗಳ ನಡುವೆ ಗಲಾಟೆ ಜೋರಾಗುತ್ತೆ. ಕೊನೆಗೂ ಸೀನಾ ಕೋಪದಲ್ಲಿ ಕಾರ್ ಒಳಗೆ ಹೋಗ್ತಾಳೆ. ಇಬ್ಬರು ಕಾರ್ನಲ್ಲಿಯೂ ವಾದ ಮಾಡ್ತಾ ಹೋಗ್ತಾರೆ. ರಾಬ್ ಈಗಲೂ ಕನ್ಫ್ಯೂಸ್ ಆಗಿದ್ದ, ಇದೆಲ್ಲ ಏನಾಯ್ತು ಅಂತ. ಅದರ ನಂತರ ಅವನು ಮತ್ತೆ ನಿಧಾನವಾಗಿ ಹೋಟೆಲ್ ಒಳಗೆ ಹೋಗ್ತಾನೆ. ಮರುದಿನ ರಾಬ್ ವಿಲ್ಲಿಗೆ ಹೋಟೆಲ್ನ ಕ್ಲೀನಿಂಗ್ ನಲ್ಲಿ ಹೆಲ್ಪ್ ಮಾಡುತ್ತಾ ಇರ್ತಾನೆ. ಅವನ ಮನಸ್ಸಲ್ಲಿ ಇದ್ದ ಒಂದು ಡೌಟ್ ಅದರ ಬಗ್ಗೆ ಕೇಳ್ತಾನೆ. ಅವಳ ಹತ್ತಿರ ಪ್ರಾಣಿಗಳನ್ನ ಪಂಜರದಲ್ಲಿ ಮನುಷ್ಯರು ಹಾಕೋದು ಸರಿನಾ ಅಂತ ಕೇಳ್ತಾನೆ. ವಿಲ್ಲಿ ಸ್ವಲ್ಪ ಹೊತ್ತು ಮಾತಾಡದೆ ನಂತರ ತನ್ನ ಹಳೆಯ ಬಾಲ್ಯದ ಕಥೆಯನ್ನ ಹೇಳ್ತಾಳೆ. ಅವಳು ಸಣ್ಣವಳಾಗಿದ್ದಾಗ ತಂದೆ ಅವಳಿಗೆ ಒಂದು ಸಣ್ಣ ಹಸಿರು ಹಕ್ಕಿ ಗಿಫ್ಟ್ ಆಗಿ ಕೊಟ್ಟಿದ್ದರು. ಅವಳು ಅದನ್ನು ಇಷ್ಟಪಟ್ಟಿದ್ದಳು. ಅದರ ಜೊತೆ ಪ್ರತಿದಿನ ಖುಷಿಯ ಸಮಯ ಕಳೆಯುತ್ತಿದ್ದಳು. ಆದ್ರೆ ಸ್ವಲ್ಪ ದಿನಗಳ ನಂತರ ಅವಳಿಗೆ ಆ ಹಕ್ಕಿ ಪಂಜರದಲ್ಲಿ ಬಂಧಿಯಾಗಿರುವುದು ನೋಡಿ ಬೇಸರವಾಯಿತು. ಅವಳು ಅದನ್ನು ಸ್ವತಂತ್ರವಾಗಿ ಬಿಟ್ಟು ಬಿಡಲು ಬಯಸಿದಳು. ಹಾಗಾಗಿ ಅದರ ಪಂಜರ ತೆರೆದು ಅದು ಹಾರಿ ಹೋಗಲು ಬಿಟ್ಟಳು. ತಂದೆಗೆ ಇದು ಗೊತ್ತಾದಾಗ ಅವರು ತುಂಬಾನೇ ಕೋಪಗೊಂಡಿದ್ದರು. ಅವಳ ಅಪ್ಪ ಭಾರಿ ಹೊಡೆದಿದ್ದರಂತೆ. ಹಕ್ಕಿಯನ್ನ ಬಿಡುಗಡೆ ಮಾಡಿದ್ರೆ ಅದು ಹಾವಿಗೆ ಆಹಾರ ಆಗ್ತದೆ ಅಂತ ಹೇಳಿದ್ರಂತೆ. ಅವರು ಅಷ್ಟೆಲ್ಲ ಹೇಳಿದ್ರು ನಾನು ಏನೂ ಮಾಡಿದೆ ಅದನ್ನು ಮರೆಯಲಿಲ್ಲ. ಆದ್ರೆ ಇವತ್ತು ಕೂಡ ವಿಲ್ಲಿಗೆ ಆ ಹಕ್ಕಿ ಆಕಾಶದಲ್ಲಿ ಎಲ್ಲೋ ಒಂದು ಕಡೆ ಹಾರುವುದು, ಖುಷಿಯಾಗಿ ಹಾಡುವುದು ನೆನಪಾದಾಗ ಖುಷಿ ಆಗ್ತದೆ ಅಷ್ಟೇ. ಅದರ ನಂತರ ರಾಬ್ ಹೋಟೆಲ್ನ ಬದಿಯಲ್ಲಿ ಕಸಗುಡಿಸಲು ಹೋಗ್ತಾನೆ. ಆಗಲೇ ಅವನು ಓನರ್ ಬೋಚಾಂಪ್ನ ನೋಡ್ತಾನೆ. ಓನರ್ ಬೋಚಾಂಪ್ ಅವನನ್ನು ನೋಡಿ ಅವನ ಹತ್ತಿರ ಬಂದು, ನಿನಗೆ ಒಂದು ಸಣ್ಣ ಕೆಲಸ ಇದೆ, ನೀನು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಹಣ ಕೂಡ ಸಿಗುತ್ತೆ. ರಾಬ್ ಸ್ವಲ್ಪ ಗೊಂದಲವಾದ್ರೂ ಅವನು ಅದಕ್ಕೆ ಒಪ್ತಾನೆ. ಬೋಚಾಂಪ್ ಮತ್ತೆ ಹೇಳ್ತಾನೆ ಅವನು ಸ್ವಲ್ಪ ದಿನ ಹಿಂದೆ ಒಂದು ರೇರ್ ಆಗಿರುವ ಕಾಡು ಪ್ರಾಣಿಯನ್ನು ಹಿಡಿದ. ಆದ್ರೆ ಆ ಪ್ರಾಣಿಗೆ ಆಹಾರ ದಿನವೂ ಬೇಕು ಮತ್ತು ಅದನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಅವನು ಈ ಕೆಲಸ ಸ್ವತಃ ಮಾಡಲು ಬಯಸಲ್ಲ. ರಾಬ್ ಅದನ್ನು ನೋಡಿಕೊಳ್ತಾನ ಅಂತ ಕೇಳ್ತಾನೆ. ರಾಬ್ ಇದನ್ನು ಕೇಳಿ ಮನಸ್ಸಲ್ಲೇ ಅಂದುಕೊಳ್ತಾನೆ, ಈ ಮನುಷ್ಯ ಯಾವ ಪ್ರಾಣಿ ಬಗ್ಗೆ ಏನೂ ಮಾತಾಡ್ತಿದ್ದಾನೆ ಅಂತ ನನಗೆ ಗೊತ್ತು. ಆದರೂ ಅವನು ಏನೂ ಗೊತ್ತಿಲ್ಲ ಅನ್ನುವ ಹಾಗೆ ನಾಟಕ ಮಾಡ್ತಾನೆ. ರಾಬ್ ಹೇಳ್ತಾನೆ, ನನಗೆ ಈಗ ಹೋಗಲು ಸಾಧ್ಯವಿಲ್ಲ, ಯಾಕೆಂದ್ರೆ ನನ್ನ ತಂದೆ ವಿಲ್ಲಿಗೆ ಅವಳ ಹೋಟೆಲ್ ಕ್ಲೀನಿಂಗ್ ಕೆಲಸದಲ್ಲಿ ಸಹಾಯ ಮಾಡಲು ಹೇಳಿದ್ದಾರೆ. ಬೋಚಾಂಪ್ ಇದನ್ನು ಕೇಳಿ ಕೋಪಗೊಂಡು ರೂಢಾಗಿ ಹೇಳ್ತಾನೆ, ರಾಬ್ ತಂದೆಗೆ ಆ ರೀತಿ ಬೇರೆಯವರಿಗೆ ಕೆಲಸ ಕೊಡುವ ಅಧಿಕಾರ ಇಲ್ಲ, ನನಗೆ ಇದೆ. ನನ್ನೊಟ್ಟಿಗೆ ಬೇಗನೆ ಬಾ ಅಂತ ಆರ್ಡರ್ ಮಾಡ್ತಾನೆ. ತುಂಬಾನೇ ಪ್ರೆಷರ್ನಲ್ಲಿ ರಾಬ್ ಅವನ ಹಿಂದೆ ಹೋಗ್ತಾನೆ. ಈಗ ಅವರು ಹುಲಿ ಇದ್ದ ಜಾಗದತ್ತ ತಲುಪಿದ್ದರು. ರಾಬ್ ಆಶ್ಚರ್ಯಗೊಂಡಂತೆ ನಟಿಸ್ತಾನೆ. ಬೋಚಾಂಪ್ ತುಂಬಾನೇ ಹೆಮ್ಮೆಯಿಂದ ಹೇಳ್ತಾನೆ, ಅವನಿಗೆ ಬಹಳಷ್ಟು ಹಣ ಕೊಡಬೇಕಾದ ವ್ಯಕ್ತಿ ಹುಲಿಯನ್ನು ಹಣದ ಬದಲಿಗೆ ಕೊಟ್ಟಿದ್ದರು. ಈಗ ಅವನು ಆ ಪ್ರಾಣಿನ ಅಲ್ಲೇ ಇಡ್ತಾನೆ. ಬಳಿಕ ಅವನು ರಾಬ್ಗೆ ಅದಕ್ಕೆ ಹೇಗೆ ಆಹಾರ ತಿನ್ನಿಸುವುದು ಅಂತ ತೋರಿಸ್ತಾನೆ. ಅವನು ಹಾಗೆ ಮಾಡುವಾಗ ಹುಲಿ ಪಂಜರದಿಂದ ಮೇಲೆ ಹಾರಲು ಪ್ರಯತ್ನ ಮಾಡುತ್ತೆ.
ಅದನ್ನು ನೋಡಿ ಹೆದರಿದ ಬೋಚಾಂಪ್ ಬಿದ್ದಾಗ ಅವನಿಗೆ ಸ್ವಲ್ಪ ಹೆಚ್ಚು ಗಾಯವಾಗುತ್ತೆ. ರಾಬ್ಗೆ ಆ ಟೈಮಲ್ಲಿ ನಗು ಬಂದರೂ ಬೇಗನೆ ಕಂಟ್ರೋಲ್ ಮಾಡ್ತಾನೆ. ಅದನ್ನು ಆ ಮನುಷ್ಯ ಗಮನಿಸರಲ್ಲ. ಅದರ ನಂತರ ಬೋಚಾಂಪ್ ಪಂಜರದ ಕೀಗಳನ್ನು ರಾಬ್ಗೆ ಕೊಡುತ್ತಾ, ಇವತ್ತಿನಿಂದ ಆ ಹುಲಿಗೆ ಊಟ ಹಾಕೋ ಕೆಲಸ ನಿನ್ನದು ಅಂತಾನೆ. ಅಲ್ಲಿಂದ ಹೋಗುವಾಗ ಮಾಂಸವನ್ನು ಹುಲಿಗೆ ಎಸೆದು ಅದನ್ನು ಅಣಕಿಸುತ್ತಾನೆ. ಮಾತ್ರ ಹುಲಿ ಸಡನ್ ಆಗಿ ರಿಯಾಕ್ಟ್ ಮಾಡುತ್ತಾ ಅದನ್ನು ವೇಸ್ಟ್ ನಂತೆ ಅವನತ್ತ ಸ್ಪ್ರೇ ಮಾಡುವ ಮೂಲಕ ಅವನ ಬಟ್ಟೆನ ಗಲೀಜು ಮಾಡುತ್ತೆ. ಆ ಮನುಷ್ಯ ಅದಕ್ಕೆ ಬೈತು ಎಂತ ನರಕ ಮರ್ರೆ ಅನ್ನುತ್ತಾ ರಾಬ್ ಜೊತೆ ಅಲ್ಲಿಂದ ಓಡಿಬಿಡ್ತಾನೆ. ಹೋಟೆಲ್ಗೆ ಹೋಗುವ ಮೊದಲು ಬೋಚಾಂಪ್ ಗಾಡಿ ನಿಲ್ಲಿಸಿ ರಾಬ್ಗೆ ಒಂದು ವಿಷಯದ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ. ಅವನು ಹುಡ್ಗನಿಗೆ ಎಲ್ಲವೂ ಸೀಕ್ರೆಟ್ ಆಗಿ ಇಡು, ಯಾರಿಗೂ ಹೇಳಬೇಡ ಅನ್ನುತ್ತಾನೆ. ಯಾರಿಗಾದ್ರೂ ಹುಲಿ ಬಗ್ಗೆ ಗೊತ್ತಾದ್ರೆ ಅದು ನಂಗೆ ದೊಡ್ಡ ಪ್ರಾಬ್ಲಮ್ ತರುತ್ತೆ ಅಂತಾನೆ. ಬಳಿಕ ಅವನು ರಾಬ್ಗೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಕೊಡ್ತಾನೆ. ಅದ್ರಲ್ಲಿ ಹುಲಿಗಾಗಿ ಹಸಿ ಮಾಂಸ ಇತ್ತು. ಮರುದಿನ ಇನ್ನು ಹೆಚ್ಚು ತರ್ತಾನೆ, ಅದ್ರಿಂದ ನೀನು ಅದಕ್ಕೆ ಮತ್ತೆ ಮತ್ತೆ ಊಟ ಕೊಡಬಹುದು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಂದ ಪಾಸು ಆಗುತ್ತಿದ್ದ ಒಂದು ಕಾರ್ ಬ್ರೇಕ್ ಹಾಕುತ್ತೆ. ಅದ್ರಲ್ಲಿ ರಾಬ್ನ ಟೀಚರ್ ಇದ್ರು. ಅವರು ಬೋಚಾಂಪ್ನ ನೋಡ್ತಾರೆ. ಅವನು ಕೆಟ್ಟದಾಗಿ ಕಾಣ್ತಿದ್ದ. ಅವಳಿಗೆ ಸಂಶಯ ಬಂದು ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಾಳೆ. ಬೋಚಾಂಪ್ ಅವಳಿಗೆ ರೂಢಾಗಿ ಹೇಳ್ತಾನೆ, ನಿನ್ನ ಕೆಲಸ ನೋಡ್ಕೊಂಡು ನೀನು ಹೋಗು ಅಂತಾನೆ. ಅಲ್ಲಿಂದ ಹೋಗುವ ಮೊದಲು ಮಿಸ್ ಮಿಲ್ಸ್ ರಾಬ್ ನತ್ತ ನೋಡಿ ನೆನಪಿಸುತ್ತಾ ಹೇಳ್ತಾಳೆ, ಸ್ಕೂಲ್ಗೆ ಮರಳಿ ಬಂದಾಗ ಅವಳ ಕ್ಲಾಸ್ ರೂಮಿಗೂ ಬಾ. ಅವಳು ಅಲ್ಲಿಂದ ಹೋದಾಗ ಬೋಚಾಂಪ್ ರಾಬ್ಗೆ ಹೆದರಿಸ್ತಾನೆ, ಯಾರಿಗೂ ಹುಲಿ ಬಗ್ಗೆ ಹೇಳ್ಬೇಡ ಅಂತ. ನಂತರ ರಾಬ್ ಹೋಟೆಲ್ನಲ್ಲಿ ಮಾಂಸದ ಚೂರುಗಳಿದ್ದ ಚೀಲ ಯಾರಿಗೂ ಕಾಣದಂತೆ ಅವಿತು ಇಡ್ತಾನೆ. ಯಾಕೆಂದ್ರೆ ಅವನ ಅಪ್ಪನಿಗೆ ಅದು ಸಿಗಲಿ ಅಂತ ಅವನು ಬಯಸಲ್ಲ. ಮಾಂಸದ ಚೀಲ ಅವಿತು ಇಟ್ಟ ನಂತರ ಅವನು ಬೋಚಾಂಪ್ ಕೊಟ್ಟ ಕೀಗಳನ್ನು ನೋಡ್ತಾನೆ. ಅದನ್ನು ನೋಡಿದಾಗ ಅವನ ತಲೆಯಲ್ಲಿ ಒಂದು ಕ್ವೆಶ್ಚನ್ ಓಡುತ್ತೆ. ಅವನು ಕೀ ಉಪಯೋಗ ಮಾಡಿ ಹುಲಿನ ಬಿಡಿಸ್ಬೇಕಾ? ಅದೇ ಕ್ಷಣ ಸ್ಕೂಲ್ ಬಸ್ ಹೋಟೆಲ್ ದಾರಿ ಮೂಲಕ ಪಾಸ್ ಆಗುತ್ತೆ. ಸೀನಾ ಹೊರಗಡೆ ರಾಬ್ನನ್ನು ಭೇಟಿ ಆಗ್ತಾಳೆ. ತುಂಬಾನೇ ಎಕ್ಸೈಟ್ ಆಗಿ ಹೇಳ್ತಾಳೆ, ನಾನು ಮತ್ತೊಮ್ಮೆ ಆ ಹುಲಿನ ನೋಡ್ಬೇಕು. ರಾಬ್ ಮತ್ತು ಸೀನಾ ಮತ್ತೆ ಪಂಜರದ ಹತ್ತಿರ ಹೋಗ್ತಾರೆ. ಅಲ್ಲಿಗೆ ಹೋದಾಗ ರಾಬ್ಗೆ ಅರಿವಾಗುತ್ತೆ, ಇನ್ನು ಅವನು ಹುಲಿಯ ವಿಷಯ ಸೀಕ್ರೆಟ್ ಆಗಿ ಇಡಲು ಸಾಧ್ಯವಿಲ್ಲ. ಈಗ ಅವನು ಆದ ಎಲ್ಲಾ ವಿಷಯ ಮತ್ತು ಬೋಚಾಂಪ್ ವಿಷಯ ಕೂಡ ಅವಳಿಗೆ ಹೇಳ್ತಾನೆ. ನನಗೆ ಆ ಹುಲಿಗೆ ಆಹಾರ ಕೊಡಲಿಕ್ಕೆ ಅವನು ಹೇಳಿದ್ದಾನೆ ಅಂತಾನೆ. ಇದನ್ನು ಕೇಳಿ ಸೀನಾ ಎಕ್ಸೈಟೆಡ್ ಆಗಿ, ಈಗ ಕೀ ಇದೆ ಅಲ್ವಾ, ಹುಲಿಯನ್ನ ಬಿಡುಗಡೆ ಮಾಡೋಣ, ನಾವು ಕೊನೆಗೂ ಈ ಪಂಜರ ಓಪನ್ ಮಾಡ್ಬೋದು ಅಂತಾಳೆ. ಹಾಗೆ ಅವಳು ಹೇಳ್ತಾಳೆ, ಹುಲಿಯ ತರ ಪ್ರಾಣಿಗಳು ತುಂಬಾನೇ ಕಮ್ಮಿ, ಅವುಗಳನ್ನು ಪಂಜರದಲ್ಲಿ ಇಡಬಾರದು. ಆದ್ರೆ ರಾಬ್ಗೆ ಅವಳ ಐಡಿಯಾದ ಬಗ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ರಾಬ್ಗೆ ವಿಲ್ಲಿ ಹೇಳಿದ ಕಥೆ ನೆನಪಾಗಿ, ಹುಲಿನ ಈಗ ಫ್ರೀ ಆಗಿ ಬಿಟ್ರೆ ಅದಕ್ಕೆ ಕಾಡಿನಲ್ಲಿ ಬದುಕೋಕೆ ಬರಲ್ಲ ಅಲ್ವಾ ಅಂತ ಸೀನಾಗೆ ಕೇಳ್ತಾನೆ. ಆದ್ರೆ ಸೀನಾ ಅದನ್ನು ಒಪ್ಪದೆ, ಪ್ರಾಣಿಗಳು ಫ್ರೀ ಆಗಿರಬೇಕು, ಏನಾದ್ರೂ ಆಗ್ಲಿ ಅಂತ ಜಗಳ ಮಾಡ್ತಾಳೆ. ಮತ್ತೆ ಅವಳು ಹೇಳ್ತಾಳೆ, ಆ ಹುಲಿನ ಬಿಡಿಸಲು ಅವಳು ಏನು ಬೇಕಾದ್ರೂ ಮಾಡಲು ತಯಾರಿದ್ದಾಳೆ. ಅವಳು ಜಗಳ ಮಾಡುತ್ತಾ ಪಂಜರವನ್ನು ಹಿಡಿದು ಅಲುಗಾಡಿಸಲು ಪ್ರಯತ್ನ ಮಾಡ್ತಾಳೆ. ಅವಳ ಕೋಪ ಹೋಗಿ ಈಗ ಅಳಲು ಪ್ರಾರಂಭಿಸ್ತಾಳೆ. ಅವಳು ಅಳಲಿಕ್ಕೆ ಶುರು ಮಾಡಿದಾಗ ರಾಬ್ ಅವಳನ್ನ ನಿಧಾನಕ್ಕೆ ಸಮಾಧಾನಪಡಿಸಲು ಪ್ರಯತ್ನ ಮಾಡ್ತಾನೆ. ಸ್ವಲ್ಪ ಹೊತ್ತಿನ ಬಳಿಕ ಸರಿಯಾದ ಸೀನಾ ಹುಲಿಗೆ ಒಳ್ಳೆ ಫೀಲ್ ಆಗಲು ಪಂಜರದ ಮೇಲಿದ್ದ ಬಟ್ಟೆಯನ್ನ ತೆಗೆದು ಹಾಕ್ತಾಳೆ. ಹುಲಿಗೆ ಆಕಾಶ ಕಾಣುವ ಹಾಗೆ ಮಾಡ್ತಾಳೆ. ಆ ರಾತ್ರಿ ರಾಬ್ ಮತ್ತು ಸೀನಾ ಆ ಹುಲಿಯ ಪಂಜರದ ಬಳಿ ಇರುತ್ತಾರೆ. ನೆಲದ ಮೇಲೆ ಒರಗಿ ನಿಶಬ್ದವಾಗಿ ಆಕಾಶವನ್ನು ನೋಡ್ತಾ ಇರ್ತಾರೆ. ಕೆಲವು ಹೊತ್ತಿನ ನಂತರ ಹೋಟೆಲ್ಗೆ ವಾಪಸ್ಸು ಬರ್ತಾರೆ. ಅಲ್ಲಿಗೆ ಬಂದಾಗ ಅಚಾನಕ್ ಆಗಿ ವಿಲ್ಲಿನ ಮೀಟ್ ಆಗ್ತಾರೆ. ಸೀನಾ ಮೊದಲೇ ಅಪ್ಸೆಟ್ ಆಗಿದ್ದಳು. ತುಂಬಾನೇ ರೂಡ್ ಆಗಿ ವಿಲ್ಲಿ ಹತ್ತಿರ ಮಾತಾಡ್ತಾಳೆ. ವಿಲ್ಲಿ ಅವಳ ಯಾವುದೇ ಮಾತುಗಳ ಮೇಲೆ ಕೋಪ ಮಾಡುವುದಿಲ್ಲ. ಬದಲಿಗೆ ತುಂಬಾನೇ ಶಾಂತ ಧ್ವನಿಯಲ್ಲಿ ಅವಳಿಗೆ ಹೇಳ್ತಾಳೆ, ನನಗೆ ಗೊತ್ತು ನಿನಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ, ಮತ್ತು ಹೇಳ್ತಾಳೆ ಅವಳು ಸಣ್ಣವಳಿದ್ದಾಗ ಸೀನಾ ಹಾಗೆ ವರ್ತಿಸುತ್ತಿದ್ದಳು. ಹಾಗೆ ವಿಲ್ಲಿ ಅವಳಿಗೆ ಒಂದು ಇಂಪಾರ್ಟೆಂಟ್ ಅಡ್ವೈಸ್ ಕೊಡ್ತಾಳೆ. ಸೀನಾ ಮತ್ತೆ ಮತ್ತೆ ಕೋಪದಲ್ಲಿರುವಂತೆ ನಾಟಕ ಮಾಡಲು ಸಾಧ್ಯವಿಲ್ಲ, ಯಾಕೆಂದ್ರೆ ಜೀವನ ಅವಳ ಪ್ರಾಬ್ಲಮ್ಸ್ ಅವಳಿಗಾಗಿ ಫಿಕ್ಸ್ ಮಾಡಲ್ಲ. ಅವಳು ತನ್ನ ತಾನು ಕಂಟ್ರೋಲ್ ಮಾಡುವುದು ಕಲಿಬೇಕು. ಎಲ್ಲವನ್ನೂ ತಾಳ್ಮೆ ಮತ್ತು ಕೂಲ್ ಆಗಿ ಎದುರಿಸಬೇಕು. ಅದನ್ನು ಕೇಳಿ ಸೀನಾ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ತಾಳೆ. ಸ್ವಲ್ಪ ಹೊತ್ತಿನ ಬಳಿಕ ವಿಲ್ಲಿ ತನ್ನ ಕಾರ್ ಅಲ್ಲಿ ಕುತ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇಬ್ಬರು ಮಕ್ಕಳು ಅವಳು ಹೋಗುವುದು ನೋಡ್ತಾ ಇರ್ತಾರೆ. ಆ ರಾತ್ರಿ ರಾಬ್ ಸೀನಾಗೆ ಗುಡ್ ಬೈ ಹೇಳಿ ತನ್ನ ಮನೆ ಅಂದ್ರೆ ತಾನಿದ್ದ ಹೋಟೆಲ್ಗೆ ಹೋಗ್ತಾನೆ. ಅವನು ಒಳಗೆ ಹೋಗ್ತಾ ಇದ್ದಂತೆ ಅವನ ಅಪ್ಪ ಮೊದಲೇ ಕೋಪಗೊಂಡಿದ್ದ. ಅವನ ಕೈಯಲ್ಲಿ ಮಾಂಸದ ಚೂರುಗಳಿದ್ದ ಚೀಲ ಹಿಡ್ಕೊಂಡು ಇದ್ದ. ಕೋಪದಲ್ಲಿ ರಾಬ್ಗೆ ಇಂತಹ ಕೆಟ್ಟ ಮಾಂಸ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ರಾಬ್ನಿಗೆ ಹುಲಿಯ ವಿಷಯ ಸೀಕ್ರೆಟ್ ಆಗಿ ಇಡಲು ಹೇಳಿದ್ದರೂ ಕೂಡ ಅವನು ಈಗ ಸುಳ್ಳು ಹೇಳಲು ನಿರಾಕರಿಸ್ತಾನೆ. ಸುಳ್ಳು ಹೇಳದೆ ಬೋಚಾಂಪ್ ಕೊಟ್ಟಿದ್ದು ಅಂತ ಒಪ್ಕೊಳ್ತಾನೆ.
ಅದನ್ನು ಕೇಳಿ ಶಾಂತನಾಗುವ ಬದಲು ಅವನ ಡ್ಯಾಡ್ ಇನ್ನೂ ಕೋಪಗೊಳ್ತಾನೆ. ಅವನು ಅಂದುಕೊಳ್ತಾನೆ ಹಾಳಾದ ಮಾಂಸ, ಅದನ್ನು ತಮಾಷೆಗೆ ಬೋಚಾಂಪ್ ಕಳಿಸಿದ್ದಾನೆ, ಅವರು ಬಡವರು ಏನಾದ್ರೂ ತಿನ್ನಲಿ ಅಂತ. ಕೋಪದಲ್ಲಿ ಅವನು ಆ ಚೀಲ ಗೋಡೆಯತ್ತ ಬಿಸಾಡ್ತಾನೆ. ನಂತರ ಅವನು ಕೆಳಗೆ ಕುಳಿತು ತನ್ನ ತಾನು ಶಾಂತವಾಗಿ ಇಡಲು ನೋಡ್ತಾನೆ. ರಾಬ್ ತನ್ನ ತಂದೆ ಬಗ್ಗೆ ಚಿಂತೆಗೊಂಡು ಅವನ ಹತ್ತಿರ ನಿಧಾನವಾಗಿ ಹೋಗ್ತಾನೆ. ಆದ್ರೆ ಆ ಮನುಷ್ಯ ಹೇಳ್ತಾನೆ, ನನ್ನ ಒಂಟಿಯಾಗಿರಲು ಬಿಡು. ರಾಬ್ ಏನು ಹೇಳದೆ ಅಲ್ಲಿಂದ ಹೊರಗಡೆ ಹೋಗ್ತಾನೆ. ತನ್ನ ತಲೆಯನ್ನು ರಿಲ್ಯಾಕ್ಸ್ ಮಾಡಲು ಮತ್ತೊಂದು ಸ್ಟ್ಯಾಚು ತಯಾರಿಸಲು ಪ್ರಾರಂಭ ಮಾಡ್ತಾನೆ. ಅದರಲ್ಲಿ ಅವನು ಖುಷಿ ಪಡ್ತಿದ್ದ. ಮರುದಿನ ಬೆಳಿಗ್ಗೆ ರಾಬ್ ಹೊರಗೆ ಬಂದು ಅವನು ಕೆತ್ತನೆ ಮಾಡಿದ್ದ ಪಕ್ಷಿನ ಕೈಯಲ್ಲಿ ಇಟ್ಕೊಂಡು ನೋಡ್ತಾನೆ. ಅವನ ಕಲ್ಪನೆಯಲ್ಲಿ ಆ ಸಣ್ಣ ಸ್ಟ್ಯಾಚುಗೆ ಜೀವ ಬಂದು ಅದು ಅವನ ಸುತ್ತ ಸುತ್ತ ತೊಡಗುತ್ತೆ. ಸ್ವಲ್ಪ ಹೊತ್ತಿನ ಬಳಿಕ ರಾಬ್ ತಾನು ಕೆತ್ತನೆ ಮಾಡಿದ್ದ ಬರ್ಡ್ ವಿಲ್ಲಿಗೆ ಗಿಫ್ಟ್ ಆಗಿ ಕೊಡ್ತಾನೆ. ವಿಲ್ಲಿಗೆ ಅಂತ ಗಿಫ್ಟ್ ನೋಡಿ ತುಂಬಾನೇ ಖುಷಿಯಾಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಸ್ಕೂಲ್ ಬಸ್ ಮತ್ತೆ ಹೋಟೆಲ್ ದಾರಿಯಲ್ಲಿ ಬರುತ್ತೆ. ಸೀನಾ ಬಸ್ನಿಂದ ಇಳಿತಾಳೆ. ಅವಳು ರಾಬ್ನ ಮೀಟ್ ಆಗಿ ಹೇಳ್ತಾಳೆ ಅವಳ ಅಮ್ಮ ತುಂಬಾನೇ ಕೋಪಗೊಂಡಿದ್ದಾರೆ. ಅವಳ ಅಮ್ಮ ಅವಳನ್ನು ಮತ್ತೆ ಮನೆಗೆ ಬರ್ಬೇಡ ಅಂತ ಹೇಳಿದ್ದಾರೆ. ಆದ್ರೆ ಅದನ್ನು ಕೇಳಲು ಅವಳು ತಯಾರಿಲ್ಲ. ಸೀನಾ ಈಗ ಕೇಳ್ತಾಳೆ, ವಿಲ್ಲಿ ಎಲ್ಲಿ ರಾಬ್ ಅಂತ. ವಿಲ್ಲಿ ಹತ್ತಿರ ಹುಲಿಯನ್ನು ಎಂತ ಮಾಡ್ಬೇಕು ಅಂತ ಕೇಳೋಣ ಅಂತಾಳೆ. ಬಳಿಕ ಇಬ್ಬರು ವಿಲ್ಲಿ ಹತ್ತಿರ ಸಲಹೆ ಕೇಳೋಕೆ ಹೋಗ್ತಾರೆ. ವಿಲ್ಲಿ ಹತ್ತಿರ ಹುಲಿಯ ಬಗ್ಗೆ ನಡೆದ ಎಲ್ಲಾ ಘಟನೆ ಬಗ್ಗೆ ಹೇಳ್ತಾರೆ. ವಿಲ್ಲಿ ಮೊದಲು ನಂಬೋದಿಲ್ಲ. ಕೂಡಲೇ ರಾಬ್ ಮತ್ತು ಸೀನಾ ಅವಳನ್ನು ಕರ್ಕೊಂಡು ಕಾಡಿಗೆ ಹೋಗಿ ಹುಲಿ ಮತ್ತು ಪಂಜರ ತೋರಿಸ್ತಾರೆ. ಹುಲಿಯನ್ನ ನೋಡಿದ ಮೇಲೆ ಅವಳಿಗೂ ಬೋಚಾಂಪ್ ಮೇಲೆ ಭಾರಿ ಸಿಟ್ಟು ಬರ್ತದೆ. ಬೋಚಾಂಪ್ ಮಾಡಿದ್ದು ಸರಿಯಲ್ಲ ಅಂತಾಳೆ. ಆದ್ರೆ ಬಿಡುಗಡೆ ಮಾಡೋದು ಸರಿಯಲ್ಲ ಅಂತ ವಿಲ್ಲಿ ಹೇಳಿದಾಗ ಸೀನಾ ಜಗಳ ಮಾಡ್ತಾಳೆ. ನಾವು ಏನು ಮಾಡಲು ಸಾಧ್ಯ ಅನ್ನುತ್ತಾ ರಾಬ್ ನೀನು ಬೇಗನೆ ಪಂಜರದ ಡೋರ್ ಓಪನ್ ಮಾಡು ಅಂತಾಳೆ. ಮಾತ್ರ ವಿಲ್ಲಿ ಇಬ್ಬರನ್ನು ನಿಲ್ಲಿಸ್ತಾಳೆ. ಬೋಚಾಂಪ್ ಒಳ್ಳೆ ಮನುಷ್ಯ ಆಗಿರದಿದ್ರೂ ಕೂಡ ಹುಲಿಯನ್ನು ಬಿಟ್ಟು ಬಿಡುವುದು ಒಳ್ಳೆ ತೀರ್ಮಾನ ಅಲ್ಲ ಅಂತಾಳೆ. ಹುಲಿಯನ್ನು ಇಷ್ಟು ದಿನ ಪಂಜರದಲ್ಲಿ ಬಂಧಿಸಿ ಇಟ್ಟಿದ್ದಾರೆ, ಸಡನ್ ಆಗಿ ಕಾಡಿಗೆ ಬಿಟ್ರೆ ಅದು ಬದುಕುತ್ತೋ ಇಲ್ವೋ? ಸೀನಾ ಅವಳ ಮಾತು ಒಪ್ಪಲ್ಲ. ಕೋಪದಲ್ಲಿ ಹೇಳ್ತಾಳೆ, ಕಾಡು ಪ್ರಾಣಿಗಳು ಸ್ವತಂತ್ರವಾಗಿ ಇರ್ಬೇಕು. ಅದು ಹೇಗೆ ಅಂದ್ರೆ ಒಂದು ಪ್ಯಾಂಥೆರ ಯಾವ ರೀತಿ ಅದರ ಸ್ಥಳದಲ್ಲಿ ಸ್ವತಂತ್ರವಾಗಿ ಇರುತ್ತೆ ಹಾಗೆ ಹುಲಿಗೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ ಅಂತಾಳೆ. ವಿಲ್ಲಿ ಅವರ ಮಾತು ಕೇಳ್ತಾಳೆ. ಆದ್ರೆ ಶಾಂತವಾಗಿ ಹೇಳ್ತಾಳೆ, ಕೆಲವು ಸಲ ಸರಿಯಾದ ನಿರ್ಧಾರ ಸೇಫ್ ಆಗಿ ಇರುವುದಿಲ್ಲ, ಹಾಗಾಗಿ ನಾವು ತುಂಬಾನೇ ಸೀರಿಯಸ್ ಆದ ವಿಷಯದಲ್ಲಿ ತಲೆ ಹಾಕಬಾರದು ಅಂತಾಳೆ. ಸೀನಾ ಅದನ್ನು ಕೇಳಿ ಮತ್ತಷ್ಟು ಅಪ್ಸೆಟ್ ಆಗ್ತಾಳೆ. ಅವಳು ಅವಳ ತಂದೆ ಬರುವ ತನಕ ವೇಟ್ ಮಾಡಲು ಆಗಲ್ಲ. ಯಾಕೆಂದ್ರೆ ಅವಳಿಗೆ ಗೊತ್ತಿದೆ ವಿಲ್ಲಿ ಅವಳಿಗೆ ಹೆಲ್ಪ್ ಮಾಡ್ತಾಳೆ, ಹುಲಿನ ಫ್ರೀ ಆಗಿ ಬಿಡ್ತಾಳೆ. ರಾಬ್ ಸಡನ್ ಆಗಿ ಹೇಳ್ತಾನೆ. ಅದನ್ನು ಕೇಳಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಸೀನಾಳ ಅಮ್ಮ ಸೀನಾಳ ತಂದೆ ಬಗ್ಗೆ ಹೇಳಿದ್ದು ಸರಿ, ಅವಳು ಅಂದುಕೊಂಡ ಹಾಗೆ ಅವನು ಅಲ್ಲ ಅಂತಾನೆ. ಅದನ್ನು ಕೇಳಿ ಸೀನಾಳಿಗೆ ಕೋಪ ಮತ್ತು ನೋವು ಆಗುತ್ತೆ. ಭಾರಿ ಸಿಟ್ಟಾಗಿ, ನಾನು ನಿನ್ನನ್ನ ದ್ವೇಷಿಸ್ತೇನೆ, ನಮ್ಮ ಫ್ರೆಂಡ್ಶಿಪ್ ಕಟ್, ಮತ್ತೆ ನಿನ್ನ ಹತ್ತಿರ ಮಾತಾಡಲ್ಲ ಅಂತ ಹೇಳಿ ಹೋಗ್ತಾಳೆ. ರಾಬ್ ಬೇಸರದಲ್ಲಿ ನಿಂತಿದ್ದು ನೋಡಿ ವಿಲ್ಲಿ ಅವನ ಹತ್ತಿರ ಹೇಳ್ತಾಳೆ, ನನ್ನೊಟ್ಟಿಗೆ ಬಾ, ನಾವಿಬ್ರು ಮತ್ತೆ ಹೋಟೆಲ್ ಹೋಗುವ ಅಂತ. ಸ್ವಲ್ಪ ಹೊತ್ತಿನ ನಂತರ ರಾಬ್ ಗಮನಿಸ್ತಾನೆ, ಸ್ವಲ್ಪವೇ ದೂರದಲ್ಲಿ ಸೀನಾ ನಡ್ಕೊಂಡು ಹೋಗ್ತಿದ್ದಳು. ಅವನು ಬೇಗನೆ ಅವಳ ಹಿಂದೆ ಹೋಗ್ತಾನೆ. ಅವಳನ್ನು ಹಿಡಿದು ಹೇಳ್ತಾನೆ, ನಾನು ನನ್ನ ಯೋಚನೆ ಬದಲು ಮಾಡಿದ್ದೇನೆ, ಹುಲಿನ ಬಿಡಲು ತಯಾರಿದ್ದೇನೆ ಅಂತ. ಸೀನಾ ಮೊದಲು ಅವನ ಮಾತು ನಂಬಲ್ಲ. ರಾಬ್ ಹೇಳ್ತಾನೆ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೇನೆ ಅಂತ. ಅವನು ಅದನ್ನು ಅವರ ಫ್ರೆಂಡ್ಶಿಪ್ ಗೋಸ್ಕರ ಮಾಡ್ತಾನೆ. ಆಗಲೇ ಬೋಚಾಂಪ್ ಸಡನ್ ಆಗಿ ಅಲ್ಲಿಗೆ ಕಾರಿನಲ್ಲಿ ಬರ್ತಾನೆ. ತನ್ನ ಬಗ್ಗೆ ಸಣ್ಣದಾಗಿ ಸೀನಾಳಿಗೆ ಹೇಳಿದ ನಂತರ ರಾಬ್ನಿಗೆ ಮತ್ತೊಂದು ಆರ್ಡರ್ ಕೊಡ್ತಾನೆ. ಅವನು ಮತ್ತೊಂದು ಮಾಂಸದ ಚೀಲ ತಕೊಳ್ಳಲು ಹೇಳ್ತಾನೆ. ಅದು ಹೋಟೆಲ್ಗೆ ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೆ. ರಾಬ್ ಏನು ಹೇಳದೆ ಇದನ್ನು ಒಪ್ತಾನೆ. ಬೋಚಾಂಪ್ ಹೇಳ್ತಾನೆ ಅವನಿಗೆ ರಾಬ್ನ ತಂದೆ ಜೊತೆ ಒಂದು ಬ್ಯೂಸಿನೆಸ್ ಸೆಟಲ್ ಮಾಡ್ಲಿಕ್ಕೆ ಇದೆ. ಅಷ್ಟು ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಇದೇ ಸರಿಯಾದ ಚಾನ್ಸ್ ಅಂತ ರಾಬ್ ಮತ್ತು ಸೀನಾಗೆ ಅರಿವಾಗುತ್ತೆ. ಬೇಗನೆ ಓಡುತ್ತಾ ಹುಲಿ ಇದ್ದ ಪಂಜರ ಬಳಿಗೆ ಹೋಗ್ತಾರೆ. ತಡ ಮಾಡದೆ ರಾಬ್ ಕೀನ ತೆರೆದು ಅದರ ಲಾಕ್ಗಳನ್ನು ಒಂದರಂತೆ ಒಂದು ತೆರಿತಾನೆ. ಹುಲಿ 2 ದಿವಸದಿಂದ ಏನೂ ತಿಂದಿಲ್ಲ ಅಂತ ಗೊತ್ತಿದ್ದರೂ ಕೂಡ ಅವರು ಅದನ್ನು ಬಿಡುಗಡೆ ಮಾಡ್ತಾರೆ. ಪಂಜರದ ಡೋರ್ ಓಪನ್ ಮಾಡಲು ಕೂಡ ತೀರ್ಮಾನ ಮಾಡ್ತಾರೆ. ಡೋರ್ ಓಪನ್ ಆದ ಕ್ಷಣ ಹುಲಿ ನಿಧಾನವಾಗಿ ಎದ್ದು ನಿಲ್ಲುತ್ತೆ. ರಾಬ್ ಹಿಂದೆ ಸರಿಯುತ್ತಾ ಹುಲಿಗೆ ಗಟ್ಟಿಯಾಗಿ ಹೇಳ್ತಾನೆ, ಅದು ಈಗ ಫ್ರೀ ಅಂತ. ಸೀನಾ ಅವನಿಗೆ ಸುಮ್ಮನಿರಲು ಹೇಳಿ ಹುಲಿಗೆ ಅರ್ಥವಾಗಿದೆ ಅಂತಾಳೆ. ಆ ದೊಡ್ಡ ಹುಲಿ ಪಂಜರದಿಂದ ಹೊರಗೆ ಬರುತ್ತೆ. ಅದು ಒಂದು ಕ್ಷಣ ಆ ಮಕ್ಕಳ ಎದುರು ನಿಲ್ಲುತ್ತೆ. ಸ್ವಲ್ಪ ಸೆಕೆಂಡ್ ತನಕ ರಾಬ್ ಮತ್ತು ಸೀನಾ ಅದರ ಮೈ ಸವರುತ್ತಾರೆ. ಆ ದೈತ್ಯ ಹುಲಿ ಕಾಡಿನ ಕಡೆಗೆ ಓಡ್ತದೆ ಒಂದು ಘರ್ಜನೆಯೊಂದಿಗೆ. ರಾಬ್ ಮತ್ತು ಸೀನಾ ಅದು ದಟ್ಟವಾದ ಕಾಡಿನ ಕಡೆ ಓಡುತ್ತಿರುವುದು ನೋಡ್ತಾರೆ.
ಅವರು ಸರಿಯಾದದನ್ನೇ ಮಾಡಿದ್ದಾರೆ ಅಂತ ಅವರಿಗೆ ಗೌರವ ಮತ್ತು ಖುಷಿಯಾಗುತ್ತೆ. ಕ್ಷಣದಲ್ಲಿ ಎಲ್ಲವೂ ಬದಲಾಗುತ್ತೆ. ಒಂದು ಗನ್ನಿಂದ ಡಮ್ ಅಂತ ಸೌಂಡ್ ಬರ್ತದೆ. ಅದು ಗಾಳಿಯಲ್ಲಿ ಗಟ್ಟಿಯಾಗಿ ಪ್ರತಿಧ್ವನಿಸುತ್ತೆ. ಸೀನಾ ಆ ಸೌಂಡ್ ಕೇಳಿಯೇ ತಲೆ ತಿರುಗಿ ನೆಲಕ್ಕೆ ಬೀಳ್ತಾಳೆ. ಶಾಕ್ನಿಂದ ಅವಳಿಗೆ ಉಸಿರಾಡಲು ಕೂಡ ಕಷ್ಟ ಆಗುತ್ತೆ. ಕನ್ಫ್ಯೂಸ್ ಮತ್ತು ಭಯದಲ್ಲಿ ಇಬ್ಬರು ಮಕ್ಕಳು ರೋಡ್ನತ್ತ ಓಡ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅವರ ಹೃದಯ ಒಡೆದು ಹೋದಂತೆ ಆಗುತ್ತೆ. ಅಲ್ಲಿ ಮನಕಲಕುವ ದೃಶ್ಯ ಹುಲಿ ನೆಲದ ಮೇಲೆ ಬಿದ್ದುಕೊಂಡಿತ್ತು. ರಾಬ್ನಿಗೆ ಬೇಗನೆ ಅರ್ಥ ಆಗುತ್ತೆ ಏನಾಗಿರಬಹುದು ಅಂತ. ಅವನ ಅಪ್ಪ ಬೋಚಾಂಪ್ನನ್ನು ಬಚಾವ್ ಮಾಡಲು ಅದಕ್ಕೆ ಶೂಟ್ ಮಾಡಿದ್ದರು. ಅದು ಅವನ ಮೇಲೆ ದಾಳಿ ಮಾಡಿ ಅವನನ್ನು ಬೀಳಿಸಿತ್ತು. ಆ ಕ್ಷಣಕ್ಕೆ ವಿಲ್ಲಿ ಕೂಡ ಸದ್ದು ಕೇಳಿ ಅಲ್ಲಿಗೆ ಬರ್ತಾಳೆ. ರಾಬ್ ಹುಲಿಯ ಹತ್ತಿರ ಮಂಡಿಯೂರಿ ಕುಳಿತು ಯಾಕೆ ಅಪ್ಪ ಯಾಕೆ ಹೀಗೆ ಮಾಡಿದಿ ಅಂತ ಅಳುತ್ತಾ ಕೇಳ್ತಾನೆ. ಸತ್ಯ ಆಗ ಹೊರಗೆ ಬರುತ್ತೆ. ರಾಬ್ ತಂದೆ ಅವನಿಗೆ ಹೇಳ್ತಾನೆ ಇದೊಂದು ಆಕ್ಸಿಡೆಂಟ್, ಅಚಾನಕ್ಕಾಗಿ ಆದ ಘಟನೆ ಅಂತ. ಮೊದಲು ಬೋಚಾಂಪ್ ಅವನ ಜೊತೆ ದೊಡ್ಡದಾಗಿ ಗಲಾಟೆ ಮಾಡಿದ್ದ ಮತ್ತು ಅವನ ಕೈಯಲ್ಲಿದ್ದ ರಿವಲ್ವಾರ್ನಿಂದ ಶೂಟ್ ಮಾಡಲು ಪ್ರಯತ್ನ ಪಟ್ಟಿದ್ದ. ಈ ಗಲಾಟೆಯಲ್ಲಿ ಎಲ್ಲವೂ ಫಾಸ್ಟ್ ಆಗಿ ಆಗಿತ್ತು. ಹುಲಿಗೆ ತಾಗಿದ್ದ ಗುಂಡು ಬೇಕಂತಲೇ ಹಾರಿಸಿದ್ದು ಆಗಿರಲಿಲ್ಲ. ರಾಬ್ ತಂದೆ ಇದೆಲ್ಲ ಅವನಿಗೆ ಹೇಳಿದ್ರೂ ಕೂಡ ರಾಬ್ನ ಕೋಪ ಕಮ್ಮಿ ಆಗಲ್ಲ. ಅವನು ದುಃಖಗೊಳ್ತಾನೆ. ಕೋಪದಲ್ಲಿ ಓಡಿ ಬರುತ್ತಾ ಅವನ ತಂದೆನ ಹಿಂದೆ ದೂಡಲು ಪ್ರಾರಂಭಿಸ್ತಾನೆ. ಕೋಪದಲ್ಲಿ ಹೇಳ್ತಾನೆ ಐ ಹೇಟ್ ಯು, ಅವನ ಜೊತೆ ಯಾವತ್ತಿಗೂ ವಾಸಿಸಲು ಒಟ್ಟಿಗೆ ಇರಲು ಬಯಸಲ್ಲ ಅಂತ. ನಂತರ ರಾಬ್ ಒಂದು ವಿಷಯಕ್ಕೆ ತುಂಬಾನೇ ಡಿಮ್ಯಾಂಡ್ ಮಾಡ್ತಾನೆ. ಅದನ್ನು ಅವನು ತುಂಬಾನೇ ಸಮಯದಿಂದ ಕೇಳಲು ಬಯಸಿದ್ದ. ತಂದೆಗೆ ಅವನು ನನ್ನ ಅಮ್ಮನ ಹೆಸರು ಗಟ್ಟಿಯಾಗಿ ಹೇಳುವಂತಾನೆ. ಅವಳು ತೀರಿಕೊಂಡ ದಿನದಿಂದ ಅವನ ತಂದೆ ಅವಳ ಹೆಸರು ಹೇಳಿರಲಿಲ್ಲ. ಅವನ ನೋವು ಎಷ್ಟಿದೆ ಅಂತ ತಂದೆಗೆ ಅರ್ಥ ಆಗುತ್ತೆ. ಆ ಮನುಷ್ಯ ಕೊನೆಗೂ ಹೆಸರು ಹೇಳ್ತಾನೆ, ಕ್ಯಾರೋಲೈನ್ ಅಂತ. ಅದನ್ನು ಹೇಳುವಾಗ ಅವನಿಗೆ ತುಂಬಾನೇ ನೋವಾಗುತ್ತೆ. ಗಟ್ಟಿಯಾಗಿ ಮಗನನ್ನು ಅಪ್ಪಿಕೊಂಡು ಅಳ್ತಾನೆ. ಹತ್ತಿರದಲ್ಲಿ ವಿಲ್ಲಿ ಸೀನಾಳನ್ನು ಕಂಫರ್ಟ್ ಮಾಡಲು ಅಪ್ಪಿಕೊಂಡು ಬಿಡ್ತಾಳೆ. ಏನೆಲ್ಲ ಆಯ್ತು ಅದ್ರಿಂದ ಅವಳನ್ನು ಸಮಾಧಾನ ಮಾಡಲು. ಅಷ್ಟರಲ್ಲಿ ರಾಬ್ ಅಪ್ಪ ಬೋಚಾಂಪ್ನಿಗೆ ಏಳಲು ಸಹಾಯ ಮಾಡ್ತಾನೆ. ಏನೂ ಹೇಳದೆ ಹೋಟೆಲ್ ಓನರ್ ತಲೆ ಕೆಳಗೆ ಹಾಕೊಂಡು ಅಲ್ಲಿಂದ ಹೋಗ್ತಾನೆ. ವಿಲ್ಲಿ ಈಗ ಮಕ್ಕಳಿಗೆ ತಣ್ಣನೆಯ ಮಾತಲ್ಲಿ ಹೇಳ್ತಾಳೆ, ಹುಲಿ ಈಗ ಒಂದು ಒಳ್ಳೆಯ ಸ್ಥಳದಲ್ಲಿ ಇದೆ ಅಂತ. ಅವಳು ರಾಬ್ನತ್ತ ನೋಡಿದಾಗ ಒಂದು ವಿಷಯ ಅವಳಿಗೆ ಆಶ್ಚರ್ಯಗೊಳಿಸುತ್ತೆ. ಅವನ ಕಾಲಲ್ಲಿ ಇದ್ದ ಗಾಯದ ಗುರುತುಗಳು ಈಗ ಗುಣವಾಗತೊಡಗಿದ್ದವು. ಅದು ಅವಳಿಗೆ ಅವನಿಗಾಗಿ ಖುಷಿ ಕೊಡುತ್ತೆ. ಎಲ್ಲರೂ ಹುಲಿಗೆ ಗುಡ್ ಬೈ ಹೇಳಿ ಅಲ್ಲಿಂದ ನಿಧಾನಕ್ಕೆ ಜಾಗ ಬಿಡ್ತಾರೆ. ಸೀನಾ ನಂತರ ರಾಬ್ನತ್ತ ತಿರುಗಿ ಕ್ಷಮೆ ಕೇಳ್ತಾಳೆ. ಅವಳು ಹಿಂದೆ ಏನೆಲ್ಲ ಹೇಳಿದ್ದಳೋ ಅದಕ್ಕಾಗಿ. ಅವಳು ಹೇಳ್ತಾಳೆ ಅವಳ ಬೆಸ್ಟ್ ಫ್ರೆಂಡ್ ಅಂದ್ರೆ ಅವನು ಮಾತ್ರ ಅಂತ. ಇಬ್ಬರು ಒಟ್ಟಿಗೆ ಹೋಗುವಾಗ ರಾಬ್ ಹಿಂದೆ ಮಾಡಿದ್ದ ಹುಲಿಯ ಡ್ರಾಯಿಂಗ್ ಕೂಡ ಸಿಗುತ್ತೆ. ಸೀನಾ ಅದನ್ನು ನೋಡಿ ಹೇಳ್ತಾಳೆ ಇದು ತುಂಬಾನೇ ಸುಂದರವಾದ ಚಿತ್ರ ಅಂತ. ರಾಬ್ ನಸುನಗುತ್ತಾ ಅವಳಿಗೆ ಹೇಳ್ತಾನೆ ಇದನ್ನು ನೀನು ಇಟ್ಕೊಳ್ಳಬಹುದು ಅಂತ. ಅವನಿಗೆ ಥ್ಯಾಂಕ್ಸ್ ಹೇಳಲು ಸೀನಾ ಅವನ ಕೆನ್ನೆಗೆ ಒಂದು ಸಣ್ಣ ಕಿಸ್ ಕೊಡ್ತಾಳೆ. ನಂತರ ಇಬ್ಬರು ಫ್ರೆಂಡ್ಸ್ ಅಲ್ಲಿಂದ ನಡೆಯುತ್ತಾ ಹೋಗ್ತಾರೆ. ಆ ದಿನ ದುಃಖದಿಂದ ಅಂತ್ಯ ಆದರೂ ಕೂಡ ಅದು ಅವರ ಜೀವನವನ್ನು ಶಾಶ್ವತವಾಗಿ ಬದಲು ಮಾಡಿತ್ತು. ಯಾಕೆಂದ್ರೆ ಕೊನೆಯಲ್ಲಿ ಸ್ವಾತಂತ್ರ್ಯ ಅಂದ್ರೆ ಅದು ಎಲ್ಲರಿಗೂ ಬೇರೆನೇ ಆಗಿರುತ್ತೆ. ಬಹುಶಃ ಹುಲಿಗೆ ಆ ನಿರ್ಜನ ಕಾಡಿಗಿಂತ ಎಲ್ಲಕ್ಕಿಂತ ಒಳ್ಳೆಯ ಜಾಗ ಸಿಕ್ಕಿರಬಹುದು. ಇಲ್ಲಿಗೆ ಈ ಸಿನಿಮಾ ಕಥೆ ಮುಗಿಯುತ್ತೆ.